ಹಾಯ್ ಎವ್ರಿವನ್, ವೆಲ್ಕಮ್ ಟು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಟುಡೇ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ 50 ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, RMSC ಮತ್ತು ಮೊರಾರ್ಜಿ ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ಮಿಸ್ ಎನಿ ಒನ್. ಸೊ ಇವತ್ತು ಕ್ಲಾಸು 100% ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ಗೆ. ಸೊ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತಾ ಸೊ ಬೇಗನೆ ನಮ್ಮ ಕ್ಲಾಸನ್ನು ಶುರು ಮಾಡೋಣ. ಸೊ 50 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಟೇಕ್ ಔಟ್ ಯುವರ್ ಪೆನ್ ಆ್ಯಂಡ್ ಬುಕ್ ಆ್ಯಂಡ್ ಲೆಟ್ ಅಸ್ ಫಾಲೋ ಮೈ ಕ್ಲಾಸ್. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಸೊ ಇದು ಗ್ರಾಮರ್ ರಿಲೇಟೆಡ್ ಕ್ಲಾಸು. ಆಲ್ಮೋಸ್ಟ್ ಆಲ್ ಪ್ರಿಪೋಸಿಷನ್ನು ಈ ಥರ ಗ್ರಾಮರ್ ಇರುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಮೊದಲನೇ ಕ್ವಶನ್ನು ಗ್ರಾಮರ್ ಮೇಲೆ, ಅದು ಪ್ರಿಪೋಸಿಷನ್ ಮೇಲೆ ಇರುವಂಥ ಒಂದು ಕ್ವಶನ್ ಏನಿದೆ ನೋಡ್ರಿ. ಹೀ ಸ್ಯಾಟ್ ಡ್ಯಾಶ್ ದ ಟೇಬಲ್. ಹೀ ಸ್ಯಾಟ್ ಡ್ಯಾಶ್ ದ ಟೇಬಲ್. ಸೊ ಕರೆಕ್ಟ್ ಪ್ರಿಪೋಸಿಷನ್ ಕೇಳ್ತಾ ಇದ್ದಾರೆ. ಯಾಟ್ ಆಗುತ್ತಾ, ಆನ್ ಆಗುತ್ತಾ, ಫಾರ್ ಆಗುತ್ತಾ, ಇನ್ ಆಗುತ್ತಾ. ಸೊ ಟೇಬಲ್ ಅನ್ನೋದು ಒಂದು ಸರ್ಫೇಸು. ಸೊ ಸರ್ಫೇಸಿಗೆ ಟಚ್ ಆಗ್ತಾ ಇದ್ದರೆ ನಾವು ಯಾವುದನ್ನು ಬಳಸಬೇಕಾಗುತ್ತೆ? ಆನ್ ಅನ್ನುವಂಥ ಪ್ರಿಪೋಸಿಷನ್ನ ಬಳಸಬೇಕಾಗುತ್ತೆ. ಸೊ ಆನನ್ನು ನಾವು ಎಲ್ಲಿ ಬಳಸ್ತೀವಿ? ಸರ್ಫೇಸ್ ಇರುತ್ತೆ. ಸೊ ಸರ್ಫೇಸಿಗೆ ಟಚ್ ಆಗ್ತಾ ಇದ್ದರೆ ನಾವು ಏನಂತ ಬಳಸ್ತೀವಿ? ಆನ್ ಅನ್ನೋ ಪ್ರಿಪೋಸಿಷನ್ನ ಬಳಸ್ತೀವಿ. ಹೀ ಸ್ಯಾಟ್ ಆಲ್ರೆಡಿ ಕುಳಿತಿದ್ದಾನೆ. ಎದ್ರ ಮೇಲೆ? ಡ್ಯಾಶ್ ದ ಟೇಬಲ್, ಆನ್ ದ ಟೇಬಲ್. ಸೊ ಯಾವುದು ಆನ್ಸರು? ಬಿ ಇಸ್ ದ ರೈಟ್ ಆನ್ಸರ್. ಸೊ ಎರಡನೇ ಪ್ರಶ್ನೆ ಏನಿದೆ? ಫಾದರ್ ಈಸ್ ನಾಟ್ ಡ್ಯಾಶ್ ಹೋಮ್ ಅಂತ ಇದೆ. ಸೊ ಹೋಮ್ ಅನ್ನೋದು ಇಟ್ ಈಸ್ ಎ ಸ್ಮಾಲ್ ಪ್ಲೇಸ್, ಹೌದಾ? ಸೊ ಸ್ಮಾಲ್ ಪ್ಲೇಸ್ ಇದ್ದಾಗ ಯಾವ ಪ್ರಿಪೋಸಿಷನ್ ಯೂಸ್ ಮಾಡಬೇಕು ನಾವು ಅಂದರೆ, ಯಾಟ್ ಅನ್ನೋ ಪ್ರಿಪೋಸಿಷನ್ನ ಸ್ಮಾಲ್ ಪ್ಲೇಸ್ ಇದ್ದಾಗ ಡಿನೋಟ್ ಮಾಡುವಾಗ ನಾವು ಯಾಟ್ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಇನ್ ಅನ್ನೋ ಪ್ರಿಪೋಸಿಷನ್ನ ಬಿಗ್ ಪ್ಲೇಸ್ ತೋರಿಸ್ತಾ ಇದ್ದಾರೆ, ಇನ್ ಅಂತ ನಾವು ಯೂಸ್ ಮಾಡಬೇಕು. ಉತ್ತರ ಇಲ್ಲಿ ಯಾವುದಾಗುತ್ತೆ? ಆಟ್ ಆಗುತ್ತೆ. ಎ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಶಿ ಹ್ಯಾಸ್ ನೋ ಟೇಸ್ಟ್ ಡ್ಯಾಶ್ ಅ ಮ್ಯೂಸಿಕ್. ಸೊ ಇದು ಕೂಡ ಪ್ರಿಪೋಸಿಷನ್ ಮೇಲೆ ಇರುವಂಥದ್ದು. ಸೊ ಕರೆಕ್ಟ್ ಪ್ರಿಪೋಸಿಷನ್ನು ಏನಪ್ಪ ಅಂದರೆ ಫಾರ್ ಮ್ಯೂಸಿಕ್. ಶಿ ಹ್ಯಾಸ್ ನೋ ಟೇಸ್ಟ್ ಫಾರ್ ಮ್ಯೂಸಿಕ್ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟನ್ನು ತೋರಿಸ್ತಾ ಇರೋದು, ಹೀಗಾಗಿ ಫಾರ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ. ಹಿ ಜಂಪ್ಡ್ ಡ್ಯಾಶ್ ದ ರಿವರ್. ಸೊ ಜಂಪ್ಡ್ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮೂಮೆಂಟ್ ಆಗ್ತಾ ಇದೆ, ಹೌದಾ? ಎಂಟ್ರಿ ಪ್ಲಸ್ ಮೂಮೆಂಟ್ ಆಗ್ತಾ ಇದೆ, ಮೂವಿಂಗ್ ಆಗ್ತಾ ಇದ್ದಾನೆ ಪರ್ಸನ್. ಸೊ ಹೀಗಾಗಿ ಮೂವಿಂಗ್ ಆಗ್ತಾ ಇರೋದ್ರಿಂದ ನಾವು ಏನಂತ ಬಳಸಬೇಕು? ಇಂಟು ಅಂತ ಬಳಸಬೇಕು. ಇಂಟು. ಸೊ ಏನು ಸರಿಯಾದ ಉತ್ತರ ಇಲ್ಲಿ? ಪ್ರಿಪೋಸಿಷನ್ನು ಇಂಟು. ಸಿ ಇಸ್ ದ ರೈಟ್ ಆನ್ಸರ್. ಜಂಪ್ಡ್ ಇಂಟು ದ ರಿವರ್. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ. ಹಿ ಕಮ್ಸ್ ಡ್ಯಾಶ್ 5 o'clock. ಹಿ ಕಮ್ಸ್ ಡ್ಯಾಶ್ 5 o'clock. ಸೊ ಇದು ಕೂಡ ಪ್ರಿಪೋಸಿಷನ್ ಮೇಲೆ ಇರುವಂಥದ್ದು. ಈಗ ಕ್ಲಾಕ್ ಅಂದ ತಕ್ಷಣ ನಾವು ಆಟ್ ಅನ್ನೋ ಪ್ರಿಪೋಸಿಷನ್ನ ಬಳಸ್ತೀವಿ. ಸೊ ಕ್ಲಾಕಲ್ಲಿ ನೀವು ನೋಡ್ತಾ ಇರೋದಾಗೆ ಕ್ಲಾಕಲ್ಲಿ ಏನಿರುತ್ತೆ? ಸೊ ಅವರ್ಸ್ ತೋರಿಸ್ತಾ ಇರುತ್ತೆ. ಆಟ್ 5 o'clock, ಆಟ್ 6 o'clock, ಆಟ್ 7 o'clock ಈ ಥರ. ಸೊ ಕ್ಲಾಕನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಯಾಟ್ ಅಂಥೇಳಿ ನಾವು ಬಳಸಬೇಕು. ಏನಂತ ಬಳಸಬೇಕು? ಆಟ್. ಸೊ ಸರಿಯಾದ ಉತ್ತರ ಇಲ್ಲಿ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ. ರೈಸ್ ಆ್ಯಂಡ್ ಕರಿ ಡ್ಯಾಶ್ ಟೇಸ್ಟಿ. ಸೊ ಸುಟೇಬಲ್ ವರ್ಬ್ ಫಾರ್ಮ್ ಕೇಳಿದ್ದಾರೆ ಇಲ್ಲಿ. ಸೊ ಸುಟೇಬಲ್ ವರ್ಬ್ ಫಾರ್ಮ್ ಅಂದರೆ ನಮಗೆ ರೈಸ್ ಆ್ಯಂಡ್ ಕರಿ ಇಟ್ ಈಸ್ ಅ ಸಿಂಗುಲರ್ ಆರ್ ಪ್ಲೂರಲ್ಲ? ಸಿಂಗುಲರ್ ಇದ್ದರೆ ಏನು ಮಾಡಬೇಕಾಗುತ್ತೆ ನಾವು? ಒಂದು ವೇಳೆ ಸಿಂಗುಲರ್ ಇದ್ದರೆ ಏನಂತ ಬಳಸಬೇಕು? ಈಸ್ ಅಂತ ಬಳಸಬೇಕಾಗುತ್ತೆ. ಸೊ ಪ್ಲೂರಲ್ ಇದ್ದರೆ ನಾವು ಆರ್ ಬಳಸಬೇಕಾಗುತ್ತೆ. ಸೊ ಈ ರೈಸ್ ಆ್ಯಂಡ್ ಕರಿ, ರೈಸು ಆ್ಯಂಡ್ ಕರಿ ಇವು ಬೇರೆ ಬೇರೆನಾ? ನೋ, ಎರಡೂ ಕೂಡ ಅದು ಸಿಂಗಲ್ ವರ್ಡ್. ಸೊ ಹೀಗಾಗಿ ನಮಗೆ ಏನು ಬರುತ್ತೆ? ಸಿಂಗುಲರ್ ವರ್ಬೇ ಬರುತ್ತೆ. ಸೊ ಈಸ್ ಏನಿದೆಯಲ್ಲ, ಬಿ ಇಸ್ ದ ರೈಟ್ ಆನ್ಸರ್. ರೈಸ್ ಆ್ಯಂಡ್ ಕರಿ ಈಸ್ ಟೇಸ್ಟಿ. ಸೊ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏಳನೇ ಪ್ರಶ್ನೆ ನೋಡ್ರಿ. ಎವ್ರಿ ಸ್ಟೂಡೆಂಟ್ ಡ್ಯಾಶ್ ಪಾಸ್ಡ್ ಅಂತ ಇದೆ. ಸೊ ಇದು ಕೂಡ ಏನಿದೆ? ವರ್ಬ್ ಫಾರ್ಮ್ ಮೇಲೆ ಇರುವಂಥ ಒಂದು ಕ್ವಶನ್. ಪ್ಲಸ್ ನಮಗೆ ಟೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಪಾಸ್ಡ್ ಅಂತ ಬರೆದಿದೆ. ಸೊ ಪಾಸ್ಡ್ ಅಂದರೆ ಇಟ್ ಈಸ್ ದ V3 ಫಾರ್ಮ್ ಆಫ್ ಪಾಸ್.
ಪಾಸ್ಡ್ ಹೌದಾ. ವರ್ಬ್ 3 ಫಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಪಾಸ್ ಅಂತ ಹೇಳ್ಬೋದು ನಾವು. ಸೊ V3 ಯಾವಾಗ ಬರುತ್ತೆ, ಯಾವ ಹೆಲ್ಪಿಂಗ್ ವರ್ಬ್ ಇದ್ದಾಗ ಬರುತ್ತೆ V3 ಹೆಲ್ಪ್ ಅನ್ನೋದನ್ನು ನೋಡಬೇಕು. ಫಸ್ಟ್ ಅದಕ್ಕಿಂತ ಮುಂಚೆ ಎವ್ರಿ ಸ್ಟೂಡೆಂಟ್ ಅನ್ನೋದು ಸಿಂಗುಲರಾ ಫ್ಲೂರಲ್ಲ? ಸೊ ಸಿಂಗುಲರಾ? ಎಸ್, ಎವ್ರಿ ಸ್ಟೂಡೆಂಟ್ ಅನ್ನೋದು ಸಿಂಗುಲರ್ ಆಗುತ್ತೆ. ಸೊ ಆವಾಗ ಸಿಂಗುಲರ್ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವುದನ್ನು ಬಳಸ್ತೀವಿ? ಸಿಂಗುಲರ್ ಇದ್ದಾಗ ಹ್ಯಾಸನ್ನು ಬಳಸ್ತೇವಲ್ವಾ. ಸೊ ಹ್ಯಾಸ್ ಪಾಸ್ಡ್. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಎ ಆಗೈತಿ. ಯಾಕೆ ಹ್ಯಾಸ್ ಅಂತ ಬಳಸಿದ್ದೇವೆ? ಎವ್ರಿ ಸ್ಟೂಡೆಂಟು ಸಿಂಗುಲರು. ಆಮೇಲೆ ಪಾಸ್ಡ್ ಅನ್ನೋದು V3 ಆಗಿರೋದ್ರಿಂದ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ತಿಳ್ಕೊಂಡೇವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಯೂಸ್ ಆಗ್ತಾವೆ. ಸೊ ಎವ್ರಿ ಸ್ಟೂಡೆಂಟ್ ಅನ್ನೋದು ಸಿಂಗುಲರ್ ಇರೋದ್ರಿಂದ ಹ್ಯಾಸನ್ನು ಬಳಕೆ ಮಾಡಿದ್ದೀವಿ. ಸೊ ಇದು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ ಏನಿದೆ. ಈಚ್ ಬಾಯ್ ಡ್ಯಾಶ್ ರಿವಾರ್ಡೆಡ್. ಸೊ ಈಚ್ ಬಾಯ್ ಡ್ಯಾಶ್ ರಿವಾರ್ಡೆಡ್ ಅಂದರೆ ಯಾವುದನ್ನು ಬಳಸ್ತೀರಿ ಇಲ್ಲಿ? ರಿವಾರ್ಡೆಡ್ ಆಲ್ರೆಡಿ ಇಟ್ ಈಸ್ ಎ ಫಾಸ್ಟ್ ಫಾರ್ಮ್, ಹೀಗಾಗಿ ಫಾಸ್ಟ್ ವರ್ಬನ್ನು ನಾವು ಬಳಸಬೇಕಾಗುತ್ತೆ. ಸರಿಯಾದ ಉತ್ತರ ಇಲ್ಲಿ ಯಾವುದು? ಎ ಇಸ್ ದ ರೈಟ್ ಆನ್ಸರ್. ಈಚ್ ಬಾಯ್ ವಾಸ್ ರಿವಾರ್ಡೆಡ್. ಯಾಕೆ ನಾವು ಏರ್ ಬಳಸಲಿಲ್ಲ? ಯಾಕಂದರೆ ಈಚ್ ಬಾಯ್ ಇಟ್ ಈಸ್ ಎ ಸಿಂಗುಲರ್, ಹೌದಾ, ಸಿಂಗುಲರ್, ಹೀಗಾಗಿ ನಾವು ವಾಸ್ ಅಂತ ಬಳಸಿದ್ದೀವಿ. ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆ, 9th ಕ್ವಶನ್. ವೇರ್ ಡ್ಯಾಶ್ ಯುವರ್ ಫ್ಯಾಮ್ಲಿ ಲೈಕ್ ಟು ಈಟ್? ಆರ, ಯಾಮ, ಡೂನ, ಡರ್ಸ. ಸೊ ಏನು ಬರುತ್ತೆ ಅಂದರೆ ಯುವರ್ ಫ್ಯಾಮ್ಲಿ, ಹೌದಾ, ಯುವರ್ ಫ್ಯಾಮ್ಲಿ ಅನ್ನೋದು ಇಟ್ ಈಸ್ ಎ ಸಿಂಗುಲರ್, ಹೌದಾ. ಯುವರ್ ಫ್ಯಾಮ್ಲಿ ಇಟ್ ಈಸ್ ಎ ಸಿಂಗುಲರ್ ವರ್ಡ್. ಹೀಗಾಗಿ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಹೆಲ್ಪಿಂಗ್ ವರ್ಬು ಹೈಡ್ ಆಗಿರ್ತವೆ. ಯಾವ್ಯಾವು? ಡೂ ಅಥವಾ ಡಸ್. ಸಿಂಗುಲರ್ ಇದ್ದಾಗ ಡಸ್, ಫ್ಲೂರಲ್ ಇದ್ದಾಗ ಡೂ. ಹೀಗಾಗಿ ಯುವರ್ ಫ್ಯಾಮ್ಲಿ ಅನ್ನೋದು ಸಿಂಗುಲರ್ ವರ್ಡು, ಹೀಗಾಗಿ ನಾವು ಏನು ಬಳಕೆ ಮಾಡಬೇಕು ಇಲ್ಲಿ? ಡಸ್ ಅಂತ ಬಳಕೆ ಮಾಡಬೇಕು. ವೇರ್ ಡಸ್ ಯುವರ್ ಫ್ಯಾಮ್ಲಿ ಲೈಕ್ ಟು ಈಟ್? ಸೊ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 10ನೇ ಪ್ರಶ್ನೆ ನೋಡ್ರಿ. ರಾಜು ಡ್ಯಾಶ್ ಟು ದ ಮಾರ್ಕೆಟ್ ಎಸ್ಟರ್ಡೇ. ಸೊ ಎಸ್ಟರ್ಡೇ ಅನ್ನೋದನ್ನು ಒಂದು ಹಿಂಟ್ ಕೊಟ್ಟಿದ್ದಾರೆ. ಯಾವ ವರ್ಬನ್ನು ನಾವು ಹಾಕಬೇಕಿಲ್ಲಿ? ಆಲ್ರೆಡಿ ದ ಆ್ಯಕ್ಷನ್ ಈಸ್ ಡನ್. ಈ ಆ್ಯಕ್ಷನ್ ಆಲ್ರೆಡಿ ಡನ್ ಆಗಿರೋದ್ರಿಂದ ಇದು ಯಾವ ಟೆನ್ಸ್ ಆಗುತ್ತೆ? ಫಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಫಾಸ್ಟ್ ಟೆನ್ಸ್ ಆಗಿರುವಂಥ ವರ್ಬ್ ಫಾರ್ಮ್ ಯಾವುದು? ಗೋ, ವೆಂಟ್, ಗಾನ್, ಗೋಸ್. ಇವು ವರ್ಬ್ಸ್. ಸೊ ಯಾವ ಫಾರ್ಮ್ ಹಾಕಬೇಕು? ಆಲ್ರೆಡಿ ಫಾಸ್ಟ್ ಆಗಿದೆ ಇದು. ಸೊ ಫಾಸ್ಟ್ ಫಾರ್ಮ್ ಆಫ್ ದ ಗೋ ಏನಾಗುತ್ತೆ? ವೆಂಟ್ ಆಗುತ್ತಲ್ವಾ. ಹೀಗಾಗಿ ಇದು ಫಾಸ್ಟ್ ಟೆನ್ಸ್ ಇರೋದ್ರಿಂದ ನಾವು ಏನು ಬಳಕೆ ಮಾಡಬೇಕಾಗುತ್ತೆ ಇಲ್ಲಿ? ವೆಂಟ್ ಅಂತ ಹೇಳಿ ಬಳಕೆ ಮಾಡಬೇಕಾಗುತ್ತೆ. ಯಾಕೆ? ಎಸ್ಟರ್ಡೇ ಅಂತೇಳಿ ಅವರು ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ, ಆದ ಕಾರಣ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಐ ಹ್ಯಾವ್ ಡ್ಯಾಶ್ ಮೈ ಹೋಮ್ವರ್ಕ್ ಜಸ್ಟ್ ನೌ. ಸೊ ಜಸ್ಟ್ ನೌ ಅಂತ ಹೇಳಿದ್ದಾರೆ. ಹಾಗಾದರೆ ಜಸ್ಟ್ ನೌ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರಲ್ವ. ಸೊ ಜಸ್ಟ್ ನೌ ಅಂದರೆ ಇದು ಯಾವ ಟೆನ್ಸು? ಇದು ಪ್ರೆಸೆಂಟ್ ಟೆನ್ಸು, ಹೌದಾ. ಇದು ಪ್ರೆಸೆಂಟ್ ಟೆನ್ಸ್, ಯಾಕಂದರೆ ಈಗ ತಾನೇ ಕೆಲಸ ನಡೆದಿದೆ, ಹೀಗಾಗಿ ಇದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಅದರಲ್ಲೂ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತೆ 4 ಟೈಪ್ಸ್ ಬರ್ತಾವ ಪ್ರೆಸೆಂಟ್ ಟೆನ್ಸು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಸೊ ಯಾವುದಂತ ಕಂಡಿದ್ದೇವೆ ನಾವು? ಯಾವುದೀಗ ವರ್ಬ್ ಯಾವುದು ಹಾಕು ನಾವು? ಸೊ ಹಿಂಟ್ ಕೊಟ್ಟಿದ್ದಾರೆ ನೋಡ್ರಿ, ಹ್ಯಾವ್ ದೇ ಯೂಸ್ಡ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಹ್ಯಾವ್ ಅಂತ ಬಂದರೆ ಇದು ಪರ್ಫೆಕ್ಟ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ಹ್ಯಾವ್ ಅಂತ ಬಂದರೆ. ಹಾಗಾದರೆ ಹ್ಯಾವ್ ಬಂದರೆ V3 ಬರುತ್ತೆ ಮುಂದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ V3 ವರ್ಬ್ 3 ಬರುತ್ತೆ. ಹೀಗಾಗಿ ಕಂಪ್ಲೀಟ್ದು ವರ್ಬ್ 3 ಫಾರ್ಮ್ ಏನು? ಕಂಪ್ಲೀಟ್, ಕಂಪ್ಲೀಟೆಡ್. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ. ರಾಣಿ ಗೋಸ್ ಟು ದ ಸ್ಕೂಲ್, ಐಡೆಂಟಿಫೈ ಟೈಪ್ಸ್ ಆಫ್ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಅಂದ್ರೇನು? ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ ವಿಚ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅದು. ಯಾವುದಪ್ಪ ಅಂದರೆ ಡಿಕ್ಲರೇಟಿವ್ ಟೈಪ್ ಐತಿ, ಅಂದರೆ ಸ್ಟೇಟ್ಮೆಂಟ್ ರೂಪದಲ್ಲಿ ಯಾವುದಾದ್ರೂ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ರೆ ಇಟ್ ಟೆಲ್ಸ್ ಅಬೌಟ್ ಸಮಥಿಂಗ್, ಅದಕ್ಕೆ ನಾವು ಡಿಕ್ಲರೇಟಿವ್ ಅಂತೇವೆ. ಇನ್ನು ಇಂಪೇರೇಟಿವ್ ಅಂದರೆ ಒಂದು ಆರ್ಡರ್ ಇರುತ್ತೆ ಸೆಂಟೆನ್ಸ್ನಲ್ಲಿ, ಇನ್ನೊಂದು ಅಥವಾ ರಿಕ್ವೆಸ್ಟ್ ಇರುತ್ತೆ. ಸೊ ಈ ಥರ ಇದ್ದರೆ ಅದಕ್ಕೆ ಇಂಪೇರೇಟಿವ್ ಅಂತ ಕರಿತೀವಿ. ಇನ್ನು ಇಂಟರಾಗೇಟಿವ್ ಅಂದರೆ ಇಟ್ ಈಸ್ ಯೂಸ್ ಟು ಆಸ್ಕ್ ದ ಕ್ವಶನ್ಸ್.
ಸೊ ಕ್ವಶನ್ ಬರ್ತಾ ಇದ್ದರೆ ಸೆಂಟೆನ್ಸ್ನಲ್ಲಿ ಅದಕ್ಕೆ ನಾವು ಇಂಟರಾಗೇಟಿವ್ ಅಂತ ಕರಿತೀವಿ. ಎಕ್ಸ್ಕ್ಲಮೇಟರಿ ಅಂದರೆ ಏನಿರುತ್ತೆ, ಮೇನು ಎಕ್ಸ್ಕ್ಲಮೇಟರಿ ಮಾರ್ಕ್ ಒಂದಿರುತ್ತೆ. ಸೊ ಸಡನ್ ಫೀಲಿಂಗ್ಸ್ ಎಕ್ಸ್ಪ್ರೆಷನ್ಸ್ ಬರ್ತಾ ಇರುತ್ತೆ, ಹೀಗಾಗಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಅಂತ ಕೇಳ್ತೇವೆ. ಸೊ ಇಲ್ಲಿ ಸೆಂಟೆನ್ಸ್ ನೋಡೋದಾದರೆ ರಾಣಿ ಗೋಸ್ ಟು ದ ಸ್ಕೂಲ್, ಇದೊಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ, ಇದೊಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಸೊ ಇದಕ್ಕಾಗಿ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 13ನೇ ಪ್ರಶ್ನೆ, ವಾಟ್ ಆ್ಯನ್ ಅಮೇಝಿಂಗ್ ವ್ಯೂ. ಸೊ ವಾಟ್ ಆ್ಯನ್ ಅಮೇಝಿಂಗ್ ವ್ಯೂ, ಐಡೆಂಟಿಫೈ ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಂಥ ಅದ್ಭುತ ದೃಶ್ಯ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಮತ್ತೆ ಹಿಂಟ್ ಏನು ಕೊಟ್ಟಿದ್ದಾರೆ ಇಲ್ಲಂದರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಸೆಂಟೆನ್ಸು ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಉದ್ಗಾರವಾಚಕ ಚಿಹ್ನೆಯಿಂದ ಎಂಡ್ ಆಗುತ್ತೋ ಆ ಒಂದು ಸೆಂಟೆನ್ಸು ಏನಂತ ಕರಿತೇವೆ, ಅದಕ್ಕೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೇವೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 14th ಕ್ವಶನ್, ಆರ್ ದೀಸ್ ಯುವರ್ ಟಾಯ್ಸ್, ಐಡೆಂಟಿಫೈ ದ ಟೈಪ್ಸ್ ಆಫ್ ಸೆಂಟೆನ್ಸ್. ಆರ್ ದೀಸ್ ಯುವರ್ ಟಾಯ್ಸ್, ಇವು ನಿಮ್ಮ ಗೊಂಬೆಗಳ. ಸೊ ಆರ್ ದೀಸ್, ಸೊ ಆರ್ ಕ್ವಶನ್ಸ್ ಅನ್ನು ಕೇಳ್ತಾ ಇದ್ದಾರೆ. ಸೊ ಇಂಟರಾಗೇಟಿವ್ ಸೆಂಟೆನ್ಸ್ನಲ್ಲಿ ಕ್ವಶನ್ಸನ್ನು ಯಾವ ಥರ ಕೇಳ್ತೇವೆ, ಒಂದು WH ವರ್ಡ್ಸಿಂದ ಕೇಳ್ತೇವೆ, ಹೌದಾ. WH ವರ್ಡ್ಸಿಂದ, WH ಇಂದ ವಾಟ್, ವೇರ್, ಹೂ, ವೆನ್, ಈ ಥರ. ಸೊ WH ಇಂದ ವರ್ಡ್ಸಿಂದ ಕ್ವಶನ್ಸನ್ನು ಕೇಳ್ತೇವೆ. ಬಿಟ್ಟರೆ ಏನಂತ ಕೇಳ್ತೇವೆ, ಹೆಲ್ಪಿಂಗ್ ವರ್ಬು ಫಸ್ಟ್ ಇರ್ತಾವೆ. ಆರ್ ದೀಸ್ ಹೆಲ್ಪಿಂಗ್ ವರ್ಬ್ಸು ಪ್ಲಸ್ ಏನಿರ್ತಾವೆ, ಹೆಲ್ಪಿಂಗ್ ವರ್ಬ್ಸ್ ಆದಮೇಲೆ ಪ್ರೊನೌನ್ಸ್ ಇರ್ತಾವೆ. ಸೊ ಈ ಒಂದು ಮೆಥಡಿಂದ ಕೇಳ್ತೇವೆ ಕ್ವಶನ್ಸ್, ಅಥವಾ WH ವರ್ಡ್ಸ್ ಯೂಸ್ ಮಾಡಿ ಕೇಳಿರ್ತೀವಿ. ಸೊ ಈಗ ಇದು ಎರಡನೇ ಟೈಪ್ ಇದೆ ನೋಡ್ರಿ, ಆರ್ ದೀಸ್ ಯುವರ್ ಟಾಯ್ಸ್ ಅಂತ ಇದೆ. ಸೊ ಆರ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬು, ದೀಸ್ ಇಟ್ ಇಸ್ ಎ ಪ್ರೊನೌನ್. ಸೊ ಆರ್ ದೀಸ್ ಯುವರ್ ಟಾಯ್ಸ್ ಅಂತ ಕೇಳಿದಾಗ ಕ್ವಶನ್ ಮಾರ್ಕ್ ಆಲ್ರೆಡಿ ಬಂದಿದೆ, ಅದೊಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಮಾರ್ಕ್ ಇದ್ದು ಈ ಥರ ಹೆಲ್ಪಿಂಗ್ ವರ್ಬು ಪ್ಲಸ್ ಪ್ರೊನೌನ್ ಇದ್ದರೆ ಏನಾಗುತ್ತೆ, ಅದು ಇಂಟರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 15th ಕ್ವಶನ್ನು, ಡ್ಯಾಶ್ ಈಸ್ ಯುವರ್ ಬುಕ್. ಸೊ ಡ್ಯಾಶ್ ಈಸ್ ಯುವರ್ ಬುಕ್, ಫಿಲ್ ಇನ್ ದ ಬ್ಲ್ಯಾಂಕ್ ಕರೆಕ್ಟ್ ಕ್ವಶನ್ ವರ್ಡ್. ಸೊ ಯಾವ WH ಕ್ವಶನ್ಸ್ ವರ್ಡನ್ನು ಹಾಕ್ತೀರಾ ಇಲ್ಲಿ, ವೈ ಅಂತ ಹಾಕೋಕ್ಕಾಗುತ್ತಾ, ವೇರ್ ಅಂದರೆ ಎಲ್ಲಿ, ವೆನ್ ಹಾಕೋಕ್ಕಾಗುತ್ತಾ, ಹೌ ಅಂತ ಹಾಕೋಕ್ಕಾಗುತ್ತಾ. ಸೊ ಪ್ಲೇಸನ್ನು ಹೇಳಬೇಕಾಗುತ್ತೆ ನಾವು. ಡ್ಯಾಶ್ ಯೂಸ್ ಯುವರ್ ಬುಕ್ ಅಂದರೆ ಪ್ಲೇಸನ್ನು ಅಲ್ಲಿದೆಯಾ, ಇಲ್ಲಿದೆಯಾ, ಬ್ಯಾಗಲ್ಲಿದೆಯಾ ಅಂತ ಪ್ಲೇಸನ್ನು ಹೇಳಬೇಕಾಗುತ್ತೆ ನೀವು, ಹೌದಾ. ಹೀಗಾಗಿ ಪ್ಲೇಸ್ ಅನ್ನೋ ಉತ್ತರಕ್ಕೆ ನಾವು ಏನಂತ ಪ್ರಶ್ನೆ ಮಾಡಬೇಕು, ಏನಂತ ಪ್ರಶ್ನೆ ಮಾಡಬೇಕಂದ್ರೆ, ಕ್ವಶನ್ ಕೇಳಿದಾಗ ಪ್ಲೇಸ್ ಅನ್ನೋ ಉತ್ತರ ಬಂದರೆ ನಾವು ವೇರ್ ಅಂತ ಬಳಸಬೇಕಾಗುತ್ತೆ, ಹೌದಾ. ಅದೇ ಥರ ವೆನ್ ಅನ್ನು ಯಾವಾಗ ಬಳಸ್ತೀವಿ, ಟೈಮಿಂಗ್ ಏನಾದರೂ ಉತ್ತರ ಬಂದರೆ ನಾವು ವೆನ್ ಅಂತ ಬಳಸ್ತೀವಿ ಅಷ್ಟೇ. ಸೊ ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ, ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 16ನೇ ಪ್ರಶ್ನೆ, ಡ್ಯಾಶ್ ಓಲ್ಡ್ ಆರ್ ಯು. ಯಾವುದನ್ನು ಬಳಸ್ತೀರಾ, WH ವರ್ಡು, ಡ್ಯಾಶ್ ಓಲ್ಡ್ ಆರ್ ಯು. ಸೊ ಯಾವುದನ್ನು ಬಳಸ್ತೀರಾ, ವೈ ಓಲ್ಡ್ ಆರ್ ಯು ಅಂತ ಕೇಳೋಕ್ಕಾಗುತ್ತಾ, ಯಾಕೆ ನಿಂಗೆ ವಯಸ್ಸಾಗಿದೆ ಅಂತ ಕೇಳೋಕ್ಕಾಗುತ್ತಾ, ಅಥವಾ ಎಲ್ಲಿ ವಯಸ್ಸಾಗಿದೆ ಅಂತ ಕೇಳೋಕ್ಕಾಗುತ್ತಾ, ವೆನ್ ಯಾವಾಗ ವಯಸ್ಸಾಯಿತು ಅಂತ ಕೇಳೋಕ್ಕಾಗುತ್ತಾ. ಸೊ ಹೌ ಓಲ್ಡ್ ಆರ್ ಯು ಅಂತ ಕೇಳೋಕ್ಕಾಗುತ್ತೆ, ಹೌ ಓಲ್ಡ್ ಆರ್ ಯು, ಡಿ ಇಸ್ ದ ರೈಟ್ ಆನ್ಸರ್. ನಿನಗೆಷ್ಟು ವಯಸ್ಸು ಅಂತ ಹೇಳ್ಬೋದು, ಎಷ್ಟು, ಸೊ ಹೌ. ಸೊ ಹಾಗಾಗಿ ಹೌ ಓಲ್ಡ್ ಆರ್ ಯು, ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 17ನೇ ಪ್ರಶ್ನೆ ನೋಡ್ರಿ, ಐ ವಾಸ್ ಲೇಟ್, ನಾನು ತಡವಾಗಿದ್ದೆ. ಡ್ಯಾಶ್ ಐ ಡಿಸೈಡೆಡ್ ಟು ಟೇಕ್ ಅ ಟ್ಯಾಕ್ಸಿ ಟು ವರ್ಕ್ ಫಾರ್ ಎಟ್ಟ ಸೋನಾ ಅವ್ವ. ಸುಟೇಬಲ್ ಕಂಜಂಕ್ಷನ್ಸ್ ಕೇಳ್ತಾ ಇದ್ದಾರೆ. ಸೊ ಯಾವುದನ್ನು ಹೇಳ್ತೀರಿ, ಐ ವಾಸ್ ಲೇಟ್ ನಾನು ತಡವಾಗಿದ್ದೆ, ಆದ್ದರಿಂದ. ಸೊ ಆದ್ದರಿಂದ ಅನ್ನೋಕ್ಕೆ ನಾವು ಏನಂತೀವಿ ಇಂಗ್ಲೀಷ್ನಲ್ಲಿ, ಸೋ ಅಂತ ಕರಿತೀವಿ, ಹೌದಾ. ಸೊ ಐ ಡಿಸೈಡೆಡ್ ಟು ಟೇಕ್ ಅ ಟ್ಯಾಕ್ಸಿ, ನಾನು ತಡವಾಗಿರೋದ್ರಿಂದ ಆದ್ದರಿಂದ ನಾನೇನು ಮಾಡಿದೆ, ಟ್ಯಾಕ್ಸಿನ ತಗೊಂಡು ಹೋಗ್ಲಿಕ್ಕೆ ನಿರ್ಧಾರ ಮಾಡಿದೆ. ಸೊ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 18ನೇ ಪ್ರಶ್ನೆ ನೋಡ್ರಿ, ಏನಿದೆ, ಯು ವೋಂಟ್ ಪಾಸ್ ದ ಟ್ರಸ್ಟ್, ಯು ವೋಂಟ್ ಪಾಸ್ ದ ಟೆಸ್ಟ್, ನೀನು ಪಾಸ್ ಆಗಲ್ಲ ಟೆಸ್ಟನ್ನು. ಡ್ಯಾಶ್ ಯು ಸ್ಟಡಿ, ಏನಾಗುತ್ತೆ, ನೀನು ಟೆಸ್ಟ್ ಪಾಸ್ ಆಗಲ್ಲ ಅನ್ಲೆಸ್ ಯು ಸ್ಟಡಿ ಆಗುತ್ತೆ. ನೀನೇನಾದರೂ ಸ್ಟಡಿ ಮಾಡಲಿಲ್ಲ ಅಂದರೆ ನೀನು ಟೆಸ್ಟ್ ಪಾಸ್ ಆಗಲ್ಲ. ಸೊ ಅನ್ಲೆಸ್ ಆಗುತ್ತೆ, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಐ ಕುಡ್ ನಾಟ್ ಗೆಟ್ ಸೀಟ್, ನನಗೆ ಸೀಟ್ ಸಿಗ್ತಾ ಇಲ್ಲ. ಡ್ಯಾಶ್ ಐ ಕೇಮ್ ಅರ್ಲಿ, ನಾನು ಜಲ್ದಿ ಬಂದಿದ್ದರೂ ಕೂಡ ನನಗೆ ಸೀಟ್ ಸಿಗ್ತಾ ಇಲ್ಲ, ಬಂದಿದ್ದರೂ ಕೂಡ ಅಂತ ಹೇಳಂದಾಗ ಏನು ಅನ್ಬೇಕಾಗುತ್ತೆ, ದೋ ಅಂತೇಳಿ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕಾಗುತ್ತೆ. ಐ ಕುಡ್ ನಾಟ್ ಗೆಟ್ ಸೀಟ್ ದೋ ಐ ಕೇಮ್ ಅರ್ಲಿ ಅಂತ ಆಗುತ್ತೆ. ಸೊ ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ, ರಮೇಶ್ ಲೈಕ್ಸ್ ಮೀ, ಆ್ಯಡ್ ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಏನು ಗಮನಿಸಬೇಕಾಗುತ್ತೆ, ಕೊಟ್ಟಿರುವಂತಹ ಸೆಂಟೆನ್ಸು ಯಾವ ಒಂದು ಟೆನ್ಸಲ್ಲಿ ಐತಂತ ನೋಡಬೇಕಾಗುತ್ತೆ. ಸೊ ಕೊಟ್ಟಿರುವಂತಹ ಸೆಂಟೆನ್ಸು ಲೈಕ್ಸ್ ಅಂತ ಇದೆ ಅಲ್ವಾ. ಸೊ ಇದು V5 ಬಂದಿರೋದ್ರಿಂದ ನಾವು ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ, ಹೌದಾ.
ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು V5 ಬಂದಿದೆ, ಹೀಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸಲ್ಲಿ ಕೊಡೋದಿಲ್ಲ, ಬಟ್ ಹೈಡ್ ಆಗಿರ್ತವೆ. ಯಾವ್ಯಾವ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಡೂ ಮತ್ತು ಡಸ್ ಆಗಿರ್ತಾವೆ. ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ಸ್ ಬಳಕೆ ಆಗ್ತಾವೆ. ಸೊ ಕ್ವಶನ್ ಟ್ಯಾಗ್ ಮಾಡುವಾಗ ಅದು ಸೆಂಟೆನ್ಸು ಅಸರ್ಟಿವ್ ಇದ್ದರೆ ನಾವು ಅದನ್ನು ನೆಗೆಟಿವ್ ಮಾಡಬೇಕಾಗುತ್ತೆ, ಅಂದರೆ ನಾಟ್ ಅಂತೇಳಿ ವರ್ಡ್ ಯೂಸ್ ಮಾಡಬೇಕಾಗುತ್ತೆ. ಒಂದು ಇಲ್ಲಿ ರಮೇಶ್ ಅನ್ನೋದ್ರಿಂದ ಸೊ ಯಾವುದು ಯೂಸ್ ಆಗುತ್ತೆ, ಡಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಅದು ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ಏನಾಗುತ್ತೆ, ಡಸಂಟ್ ಅಂತ ಬರುತ್ತೆ. ಡಸಂಟ್, ಸೊ ಡಸಂಟ್ ಆಮೇಲೆ ಏನು ಬರಬೇಕಾಗುತ್ತೆ, ಏನು ಡಸಂಟ್ ಅಂತ ಬಂತು. ಆಮೇಲೆ ನಾವು ಯಾವ್ದು ಪ್ರೊನೌನ್ ಆಗಿ ಯೂಸ್ ಮಾಡಿರ್ತಾವೋ ಅದನ್ನು ನಾವು ಬರಿಬೇಕಾಗುತ್ತೆ. ರಮೇಶ್ ಬದಲಿ ನಾವು ಯೂಸ್ ಸುಟೇಬಲ್ ಪ್ರೊನೌನ್ ಯಾವುದಾಗುತ್ತೆ, ಹಿ ಆಗುತ್ತೆ. ಸೊ ಈ ಡಸಂಟ್ ಹಿ ಇಸ್ ದ ರೈಟ್ ಆನ್ಸರ್. ಯಾವುದಾಗುತ್ತೆ ಇಲ್ಲಿ, ಡಸಂಟ್ ಹಿ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ. ದೋಸ್ ಬಾಯ್ಸ್ ಡೋಂಟ್ ಪ್ಲೇ ಸ್ಪೋರ್ಟ್ಸ್, ಕ್ವಶನ್ ಟ್ಯಾಗ್ ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಸೆಂಟೆನ್ಸು ಯಾವ ಒಂದು ಇದರಲ್ಲಿದೆ, ಯಾವ ಒಂದು ಕೈಂಡಲ್ಲಿದೆ. ಇಟ್ ಈಸ್ ಎ ನೆಗೆಟಿವ್ ಫಾರ್ಮ್, ಯಾಕಂದರೆ ಡೋಂಟ್ ಬಂದಿದೆ ಇಲ್ಲಿ. ಸೊ ನಾವೇನೋ ಕ್ವಶನ್ ಟ್ಯಾಗ್ ಮಾಡುವಾಗ ಅದನ್ನು ಅಸರ್ಟಿವ್ ಪಾಸಿಟಿವ್ ಫಾರ್ಮ್ ಆಗಿ ಮಾಡಬೇಕು. ಡೋಂಟ್ ಅಂತ ಬಳಸಬೇಕು. ಯಾವ ಹೆಲ್ಪಿಂಗ್ ವರ್ಬ್ ಬಂದಿದೆ, ಡೋಂಟ್ ಅಂತಲೇ ಬಂದಿದೆ. ಸೊ ಡೋಂಟ್ ಬದಲಿ ನಾವಿಲ್ಲಿ ಡೂ ಅಂತ ಬಳಸಬೇಕು. ಇನ್ನು ಸಬ್ಜೆಕ್ಟ್ ಯಾವುದನ್ನು ಬಳಸ್ತೀರಾ, ದೋಸ್ ಬಾಯ್ಸ್ ಅಂತ ಇದೆ. ಸೊ ದೋಸ್ ಬಾಯ್ಸ್ ಅಂತ ಅದ್ರ ಅಲ್ಟರ್ನೇಟಿವ್ ಆಗಿ ನಾವೇನು ಬಳಸಬೇಕು, ಡೂ ದೇ. ದೋಸ್ ಬಾಯ್ ಅಂದರೆ ಡೂ ದೇ ಅಂತ ಬಳಸಬೇಕು. ಸೊ ಸರಿಯಾದ ಉತ್ತರ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 22ನೇ ಪ್ರಶ್ನೆ. ದೇ ಬಾಟ್ ನ್ಯೂ ಫರ್ನಿಚರ್ ಫಾರ್ ಡ್ಯಾಶ್ ಹೌಸ್. ಸೊ ದೇ ಬಾಟ್ ನ್ಯೂ ಫರ್ನಿಚರ್, ಅವರು ಹೊಸ ಫರ್ನಿಚರನ್ನು ತಂದರು. ಯಾರು ನನ್ನ ಮನೆಗೆ ತರ್ತಾರ, ಅವರು ಇಲ್ಲ. ಸೊ ಅವ್ರ ಮನೆಗೆ ಅವರು ತರೋದು. ಸೊ ದೇರ್ ಪ್ರೊಸೆಸಿವ್ ಪ್ರೊನೌನ್. ಸೊ ದೇರ್ ಆಗುತ್ತೆ. ಸೊ ದೇ ಇದ್ದಾಗ ಏನಾಗುತ್ತೆ, ದೇರ್ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ದೇರ್ ಯಾವ್ದಾ, ಮೈ ಅಂದರೆ ಐ ಇದ್ದಾಗ ಮೈನ್ ಆಗುತ್ತೆ. ಅವರ್ಸ್ ಅಂತ ಇದೆ, ಇದ್ದಾಗ ಅವರ್ಸ್ ಅಂತ ಆಗ್ತಾಯಿತ್ತು. ಇಲ್ಲಿ ಹೀಸ್ ಅಂತ ಇದೆ, ಹೀ ಇದ್ದಾಗ ಹೀಸ್ ಅಂತ ಆಗ್ತಾಯಿತ್ತು. ಇಲ್ಲಿ ದೇ ಇರೋದ್ರಿಂದ ದೇರ್ಸ್ ಆಗುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 23 ಕ್ವಶನ್. ದ ಟೀಚರ್ ವಾಸ್ ಡ್ಯಾಶ್ ಅ ಕ್ವಶನ್. ಸೊ ಯಾವ ಒಂದು ಸುಟೇಬಲ್ಲು ವರ್ಬ್ ಹಾಕಬೇಕಾಗುತ್ತೆ, ಇಲ್ಲಿ ವಾಸ್ ಅಂತ ಬಂದಿದೆ. ಸೊ ವಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಬಂದಿದೆ, ಹೌದಾ. ವಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಬಂದರೆ ಇದು ಯಾವ ಟೆನ್ಸು, ಇದು ಯಾವ ಟೆನ್ಸ್ ಅಂದರೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಯಾವುದಾಗುತ್ತೆ, ಫಾಸ್ಟ್ ಹೌದಾ. ಸೊ ಫಾಸ್ಟ್ ಕಂಟಿನ್ಯೂಸಲ್ಲಿ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಇನ್ನು ಕಂಟಿನ್ಯೂಸ್ ಆಗಿರೋದ್ರಿಂದ V4 ಫಾರ್ಮ್ ಬರುತ್ತೆ. ಸೊ V4 ಫಾರ್ಮ್ ಅಂದರೆ V1 + ing. ಹೀಗಾಗಿ ಆಸ್ಕಿಂಗ್ ಇಸ್ ದ ಸುಟೇಬಲ್ ವರ್ಬ್ ಫಾರ್ ಆಸ್ಕಿಂಗ್. V4 ಬರುತ್ತೆ, ಆಸ್ಕಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 24th ಕ್ವಶನ್. ಪ್ರಣೀತ್ ಈಸ್ ದ ಡ್ಯಾನ್ಸರ್. ಅಂಡರ್ಲೈನ್ಡ್ ವರ್ಡ್ ಈಸ್. ಸೊ ಪ್ರಣೀತ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಪ್ರಣೀತ್ ಅನ್ನೋದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ. ಸೊ ಪ್ರಣೀತ್ ಇಟ್ ಈಸ್ ಎ ನೇಮ್ ಆಫ್ ದ ವರ್ಡ್, ಹೌದಾ, ನೇಮ್ ಆಫ್ ಎ ಪರ್ಸನ್, ಹೌದಾ. ಹೀಗಾಗಿ ಇಟ್ ಈಸ್ ಎ ನೌನ್ ಅಂತ ಹೇಳ್ಬೋದು. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 25th. ಮಹಾರಾಷ್ಟ್ರ ಈಸ್ ಫೇಮಸ್ ಫಾರ್ ಡ್ಯಾಶ್ ಅಂತ ಇದೆ. ಸೊ ಮಹಾರಾಷ್ಟ್ರ ಎದಕ್ಕೆ ಫೇಮಸ್ಸು, ಕಥಕ್ ಡ್ಯಾನ್ಸ್ಗೆ, ಬಂಗ್ರಾನ, ಲಾವ್ನಿನ, ಕುಚಿಪುಡಿನ. ಸೊ ಕಥಕ್ಕು ಇದು ಉತ್ತರ ಪ್ರದೇಶದ ಡ್ಯಾನ್ಸ್ ಫಾರ್ಮ್, ಕುಚಿಪುಡಿ ಇದು ಕೇರಳ ಡ್ಯಾನ್ಸ್ ಫಾರ್ಮ್. ಸೊ ಮಹಾರಾಷ್ಟ್ರ ಯಾವುದಾಗಿದೆ ಅಂದರೆ ಯಾವುದಕ್ಕೆ ಫೇಮಸ್ ಆಗಿದೆ ಅಂದರೆ ಲಾವ್ನಿ ಡ್ಯಾನ್ಸ್ ಫಾರ್ಮ್ಗೆ ಫೇಮಸ್ ಆಗಿದೆ. ಸೊ ನೆಕ್ಸ್ಟ್ ನೋಡ್ರಿ 26th. ಐಡೆಂಟಿಫೈ ದ ರಾಂಗ್ ಫೇರ್. ತಪ್ಪಾದಂಥ ಜೋಡಿಯನ್ನು ಗುರುತಿಸಿರಿ. ಸೊ ಏನಿದೆ ಆಪ್ಷನ್ಸ್ ನೋಡ್ರಿ, ಟೀಚರ್ ಚಾಕ್, ಹೌದಾ, ಟೀಚರು ಅವ್ರದ್ದೊಂದು ಸಾಧನ ಯಾವುದಂದ್ರೆ ಚಾಕ್ ಯೂಸ್ ಮಾಡ್ತಾರೆ. ಇನ್ನು ಡಾಕ್ಟರು ಸ್ಟೆಥೋಸ್ಕೋಪ್, ಇದು ಸರಿಯಾಗಿದೆ, ಎಸ್. ಟೇಲರು ಟೇಪ್, ಎಸ್ ಯೂಸ್ ಮಾಡ್ತಾರೆ. ಫಾಟರು ಹ್ಯಾಮರ್ ಅಂತ ಇದೆ, ವಾಟರು ಗುದ್ಲಿ ಯೂಸ್ ಮಾಡ್ತಾರಾ, ನೋ. ಸೊ ಇದು ತಪ್ಪಾದಂಥ ಜೋಡಿ, ಫೇರ್ ಅಂತ ಹೇಳ್ತೀನಿ. ಸೊ ಪಾಟರ್ ಹ್ಯಾಮರ್, ಡಿ ಇಸ್ ದ ರೈಟ್ ಆನ್ಸರ್. ಸೊ 27th ಕ್ವಶನ್ ನೋಡ್ರಿ. ಶಿ ಬಾಟ್ ಡ್ಯಾಶ್ ಅ ನ್ಯೂ ಕಾರ್. ಸೊ ಅವಳು ಹೊಸ ಕಾರನ್ನು ತಂದಳು. ಯಾರಿಗೋಸ್ಕರ, ಹಿಮ್ಸೆಲ್ಫ್ ಅಂತ. ಹಿಮ್ಸೆಲ್ಫ್ ಅಂದರೆ ಅವನಷ್ಟಕ್ಕೆ, ಹರ್ಸೆಲ್ಫ್ ಅಂದ್ರೆ ಅವಳಷ್ಟಕ್ಕೆ. ಸೊ ಶಿ ಇದ್ದಾಗ ಏನಾಗುತ್ತೆ, ಹರ್ಸೆಲ್ಫ್ ಬರುತ್ತೆ. ಶಿ ಇದ್ದಾಗ ಹರ್ಸೆಲ್ಫ್, ಸೊ ಅವಳಷ್ಟಕ್ಕೆ, ಸೊ ಹರ್ಸೆಲ್ಫ್ ಆಗುತ್ತೆ. ಸೊ ರೈಟ್ ಆನ್ಸರು ಬಿ ಆಗುತ್ತೆ. ಇನ್ನು ಮೈ ಸೆಲ್ಫ್ ಅನ್ನೋದು ಇದ್ರೆ ಐ ಬಾಟ್ ಮೈ ಸೆಲ್ಫ್ ಅ ನ್ಯೂ ಕಾರ್ ಅಂತ ಹೇಳ್ಬೋದು. ಇನ್ನು ಯುವರ್ ಸೆಲ್ಫ್ ಅಂದರೆ ಯು ಬಾಟ್ ಯುವರ್ ಸೆಲ್ಫ್ ಅ ನ್ಯೂ ಕಾರ್ ಅಂತ ಹೇಳ್ಬೋದು.
ಈಗ ಶಿ ಇರೋದ್ರಿಂದ ಹರ್ ಸೆಲ್ಫ್ ಬರುತ್ತೆ, ಅವಳು ಅವಳಷ್ಟಕ್ಕೆ ಹೊಸ ಕಾರನ್ನು ತಂದಳು ಅಂತ ಅರ್ಥ. ಸೊ ನೆಕ್ಸ್ಟ್ 28 ನೋಡ್ರಿ, ಏನಿದೆ, ಬೆಟರ್ ಡ್ಯಾಶ್ ದ್ಯಾನ್ ನೆವರ್ ಕಂಪ್ಲೀಟ್ ದ ಪ್ರೋವರ್ಬ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರೋವರ್ಬ್ ಏನಿದೆ, ಬೆಟರ್ ಸ್ಲೋ ದ್ಯಾನ್ ನೆವರ್ ಅಂದರೆ ಯಾವುದೋ ಪ್ರಯತ್ನ ಇರದೇ ಇರೋದಕ್ಕಿಂತ ಏನು ನಿಧಾನವಾದರೂ ಪರವಾಗಿಲ್ಲ, ಗುರಿಯನ್ನು ಮುಟ್ಟಬೇಕು ಅಂತ ಅರ್ಥ ಇದು. ಸೊ ನೆಕ್ಸ್ಟ್ ನೋಡ್ರಿ 29th ಕ್ವಶನ್, ಸ್ಲೋ ಆ್ಯಂಡ್ ಸ್ಟಡಿ ಡ್ಯಾಶ್ ದ ರೇಸ್. ಇದು ಕೂಡ ಪ್ರೋವರ್ಬೆ. ಈ ಪ್ರೋವರ್ಬನ್ನು ಕಂಪ್ಲೀಟ್ ಮಾಡಬೇಕು. ಸ್ಲೋ ಆ್ಯಂಡ್ ಸ್ಟಡಿ ಏನು, ವಿನ್ಸ್ ದ ರೇಸ್. ಸೊ ವಿನ್ಸ್ ಅಂತ ಬರಬೇಕು, ವಿನ್ಸ್ ದ ರೇಸ್. ನೆಕ್ಸ್ಟ್ ನೋಡ್ರಿ 30th ಕ್ವಶನ್, ಚೂಸ್ ದ ಇನ್ಕರೆಕ್ಟ್ ಒನ್. ತಪ್ಪಾದಂಥ ಒಂದು ಆಪ್ಷನನ್ನು ಚೂಸ್ ಮಾಡಿ, ಆಯ್ಕೆ ಮಾಡಿ ಅಂತ ಅರ್ಥ. ಸೊ ಅವ್ರು ಕೊಟ್ಟಿರೋದು ಸಿಂಗುಲರ್ ಪ್ಲೂರಲ್ ಫಾರ್ಮ್ಸ್ ಕೊಟ್ಟಿದ್ದಾರೆ, ವಾಚ್ ಮತ್ತು ವಾಚಸ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಶಬ್ದದ ಕೊನೆಯಲ್ಲಿ SH CH OX S ಅಂತ ಇದ್ದಾಗ, ಯಾವ ಒಂದು ಶಬ್ದದ ಕೊನೆಯಲ್ಲಿ ಈ ಅಕ್ಷರಗಳು ಬಂದಿರ್ತವೆ, SH ಆಗಲಿ CH ಆಗಲಿ O ಆಗಲಿ X ಆಗಲಿ S ಆಗಲಿ, ಅವುಗಳನ್ನು ನಾವು ಸಿಂಗುಲರ್ ಇದ್ದಿದ್ದನ್ನು ಪ್ಲೂರಲ್ ಮಾಡಬೇಕಾದ್ರೆ ಅವುಗಳು ಏನು ಮಾಡಬೇಕು, ನಾವು ಇವುಗಳ ಮುಂದೆ ಏನು ಹಚ್ಚಬೇಕು, ES ಹಚ್ಚಬೇಕು. ಏನು ಹಚ್ಚಬೇಕು, ES ಹಚ್ಚಬೇಕು. ಹೀಗಾಗಿ ಈ ಆಪ್ಷನ್ನು ಕರೆಕ್ಟ್ ಆಗಿದೆ, ವಾಚ್ ವಾಚಸ್. ಸೊ ಅದೇ ಥರ 4th ಆಪ್ಷನ್ ನೋಡ್ರಿ, ಎಕ್ಸ್ ಬಂದಿದೆ. ಸೊ ಇದೇ ರೂಲ್ ಅಪ್ಲೈ ಆಗುತ್ತೆ. ಸೊ ಯಾವುದೊಂದು ಶಬ್ದದ ಕೊನೆಯಲ್ಲಿ CH ಬಂದಿರಬೇಕು, ಎಕ್ಸ್ ಬಂದಿದೆ. ಸೊ ಹೀಗಾಗಿ ಇದು ES ಹಚ್ಚಬೇಕಾಗುತ್ತೆ. ಇದು ಕೂಡ ಡಿ ಆಪ್ಷನ್ ಕೂಡ ರೈಟ್ ಆಗಿದೆ. ಇನ್ನು ಟೇಬಲ್ಸ್. ಸೊ ಕೆಲವೊಂದಿಷ್ಟು ನೌನ್ಸು ಎಸ್ ಪ್ರತ್ಯಯಗಳ ಮೂಲಕ ಸಿಂಗುಲರ್ ಆಗಿದ್ದು ಪ್ಲೂರಲ್ ಫಾರ್ಮ್ ಆಗ್ತಾವು. ಸೊ ಟೇಬಲ್ಸು ಕರೆಕ್ಟ್ ಇದೆ. ಇನ್ನು ಬಿ ಆಪ್ಷನ್ ನೋಡೋದಾದರೆ, ಅದನ್ನು ಗಮನಿಸಿದರೆ, ಚೇರು ಇದು ಕೂಡ ಎಸ್ ಪ್ರತ್ಯಯದಿಂದ ಪ್ಲೂರಲ್ ಫಾರ್ಮ್ ಆಗುತ್ತೆ. ಬಟ್ ಅವ್ರು ಕೊಟ್ಟಿರೋದು ಇಲ್ಲಿ ES. ಸೊ ಇದು ತಪ್ಪಾಗಿದೆ. ಸರಿಯಾದ ಉತ್ತರ ಇಲ್ಲಿ ಯಾವುದು, ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 31ನೇ ಪ್ರಶ್ನೆ ನೋಡ್ರಿ, ಹೌ ಮೆನಿ ಡ್ಯಾಶ್ ಆರ್ ದೇರ್ ಇನ್ ಯುವರ್ ಸ್ಕೂಲ್ ಬ್ಯಾಗ್. ಹೌ ಮೆನಿ ಎಷ್ಟಿದಾವು. ಸೊ ಮುಂದೆ ನಾವು ಇಲ್ಲಿ ಇರೇಸರ್ ಅಂತ ಕೊಟ್ಟಿದ್ದಾರೆ, ಇದು ಸಿಂಗುಲರ್ ಹೌದಾ, ಒಂದೇ ಇರೇಸರು. ಬುಕ್ಸ್ ಇಟ್ ಈಸ್ ಎ ಪ್ಲೂರಲ್ ಫಾರ್ಮ್, ಹೌದಾ, ಅಂದರೆ ಭಾಳಷ್ಟಿದಾವು ಅಂತ ಅರ್ಥ. ನೋಟ್ಬುಕ್ ಇದು ಸಿಂಗುಲರ್ ಫಾರ್ಮೇ, ಪೆನ್ಸಿಲ್ ಇದು ಕೂಡ ಸಿಂಗುಲರ್ ಫಾರ್ಮೇ. ಸೊ ಇದರಲ್ಲಿ ಯಾವ್ದು ಹಾಕಬೇಕು ಹಾಗಾದರೆ, ಹೆಂಗೆ ಗೊತ್ತಾಗುತ್ತೆ ನಾವು ಯಾವುದು ಪ್ಲೂರಲ್ ಹಾಕಬೇಕು ಸಿಂಗುಲರ್ ಇದ್ದಿದ್ದು ಆಪ್ಷನ್ ಹಾಕಬೇಕು ಅಂದರೆ, ಇಲ್ಲಿ ನೋಡ್ರಿ ಆರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸೊ ಆರ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ನಾವು ಪ್ಲೂರಲ್ ಫಾರ್ಮ್ಸ್ ಇರ್ತಾವಲ್ಲ ಆವಾಗ ಬಳಸಬೇಕಾಗುತ್ತೆ. ಹಾಗಾಗಿ ಈ ಕೊಟ್ಟಿರೋ ಆಪ್ಷನ್ನಲ್ಲಿ ಪ್ಲೂರಲ್ ಫಾರ್ಮ್ ಯಾವುದು, ಬಿ ಆಗಿದೆಯಾ, ಬುಕ್ಸ್ ಆಗಿದೆ. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 32 ಕ್ವಶನ್, BE ಡ್ಯಾಶ್ ಐಡೆಂಟಿಫೈ ದ ಮಿಸ್ಸಿಂಗ್ ಲೆಟರ್ಸ್. ಸೊ ಇದು ಯಾವ ಒಂದು ನಾವು ಕರೆಕ್ಟ್ ವರ್ಡ್ಸನ್ನು ಹಾಕಿದರೆ ಒಂದು ಮೀನಿಂಗ್ಫುಲ್ ವರ್ಡ್ ಆಗುತ್ತೆ. ಸೊ ಬಿಲೀವ್ ಅನ್ನೋ ಒಂದು ವರ್ಡ್ ಕೊಟ್ಟಿದ್ದಾರೆ ಅವರು. ಬಿಲೀವ್ ಸ್ಪೆಲ್ಲಿಂಗ್ ಏನು, ಬಿಲೀವ್ BELIEVE ಹೌದಾ, BELIEVE. ಹಾಗಾದರೆ ಇಲ್ಲಿ ಎಲ್ ಹಾಕ್ತೀರಿ, ಇಲ್ಲಿ ವಿ ಹಾಕ್ತೀರಿ. ಹಾಗಾದರೆ ಸರಿಯಾದ ಉತ್ತರ ಎ ಆಗಿದೆ. ಸೊ ಬಿಲೀವ್ ಲೆಸನ್ ಬಂದಿರೋದ್ರಿಂದ ಬಿಲೀವ್ನೇ ಶಬ್ದ ಕೇಳಿದ್ದಾರೆ ಅವರು. ಸೊ ನೆಕ್ಸ್ಟ್ ನೋಡ್ರಿ, ಸೊ ನೆಕ್ಸ್ಟ್ 33 ಕ್ವಶನ್, FR ಡ್ಯಾಶ್ EN ಡ್ಯಾಶ್ ಎಸ್ ಐಡೆಂಟಿಫೈ ದ ಮಿಸ್ಸಿಂಗ್ ಲೆಟರ್. ಸೊ ಆಗಲೇ ಥರ ಸೇಮ್ ಕ್ವಶನ್, ಬಿಲೀವ್. ಸೊ ಇಟ್ ಈಸ್ ಆಲ್ಸೋ ಪೋಯಮ್. ಇಲ್ಲಿ ಫ್ರೆಂಡ್ಸ್ ಅಂತ ಬರುತ್ತೆ, ಇಟ್ ಈಸ್ ಆಲ್ಸೋ ಪೋಯಮ್ ನೇಮ್. ಸೊ ನೀವು ಏನು ಮಾಡಬೇಕು, ಅದು 8 ಪೋಯಮ್ಸ್ ಅದಾವಲ್ಲ 5th, ಆದ್ದರಿಂದ ಆ 8 ಪೋಯಮ್ಸ್ದು ಸ್ಪೆಲ್ಲಿಂಗ್ಸನ್ನು ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಚಾನ್ಸಸ್ ಇದೆ. ಸೊ ಫ್ರೆಂಡ್ಸ್ ನೋಡ್ರಿ, ಸ್ಪೆಲ್ಲಿಂಗ್ ಏನಾಗುತ್ತೆ ಫ್ರೆಂಡ್ಸ್ದು, FRIENDS. ಸೊ ಅವ್ರು ಯಾವುದಕ್ಕೆ ಕೇಳಿದ್ದಾರೆ, ಯಾವುದಕ್ಕೆ ಅಂಡರ್ಲೈನ್ ಕೊಟ್ಟಿದ್ದಾರೆ, ಯಾವ್ದು ಮಿಸ್ ಮಾಡಿದ್ದಾರೆ, ಐ ಮತ್ತು ಡಿ ಲೆಟರನ್ನು ಮಿಸ್ ಮಾಡಿದ್ದಾರೆ. ಹಾಗಾದರೆ ಐ ಮತ್ತು ಡಿ ಎಲ್ಲಿದೆ ಆಪ್ಷನ್ನು, ಸೊ ಸಿ ಇಸ್ ದ ರೈಟ್ ಆನ್ಸರ್. ಈ ಥರ ನಾವು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ 34th ಕ್ವಶನ್, 2 ಸುಟೇಬಲ್ ಪ್ರಿಫಿಕ್ಸ್ ಫಾರ್ ಫ್ಯೂವರ್. ಸೊ ಫ್ಯೂರ್ ಶುದ್ಧ, ಇದಕ್ಕೆ ಪ್ರಿಫಿಕ್ಸ್ ಪ್ರಿ ಅಂದರೆ ಏನು, ಮೊದಲು. ಸೊ ಪ್ಯೂರ್ಗಿಂತ ಮೊದಲು ಯಾವುದನ್ನು ಹಾಕಿದರೆ ನಾವು ಮೀನಿಂಗ್ಫುಲ್ ವರ್ಡ್ ಆಗುತ್ತೆ, ಇನ್ ಆಗುತ್ತಾ, ಅನ್ಫ್ಯೂರ್ ಆಗುತ್ತಾ, ಡಿಸ್ಫ್ಯೂರ್ ಆಗುತ್ತಾ, ಇಂಫ್ಯೂರ್ ಆಗುತ್ತಾ. ಸೊ ಆಲ್ಮೋಸ್ಟ್ ಆಲ್ ಸಫಿಕ್ಸು ಪ್ರಿಫಿಕ್ಸು ಆಲ್ಮೋಸ್ಟ್ ಆಲು ಅಪೋಸಿಟ್ ವರ್ಡ್ ಆಗಿರ್ತಾವೆ. ಆಲ್ಮೋಸ್ಟ್, ನಾಟ್ ಎವ್ರಿ ಪ್ರಿಫಿಕ್ಸ್ ಆಗಿರಲ್ಲ. ಸೊ ಆಲ್ಮೋಸ್ಟ್ ಆಗಿರ್ತಾವೆ. ಹಾಗಾಗಿ ಸೊ ಪಿ ಅನ್ನೋ ಒಂದು ಯಾವುದೇ ಒಂದು ವರ್ಡು ಸ್ಟಾರ್ಟ್ ಆಗಿರೋದ್ರಿಂದ IM ಏನಾಗುತ್ತೆ, ಸುಟೇಬಲ್ ಪ್ರಿಫಿಕ್ಸ್ ಆಗುತ್ತೆ. ಹೀಗಾಗಿ ಏನಾಗುತ್ತೆ, ಫ್ಯೂರ್ ಇದ್ದಿದ್ದು ಪ್ರಿಫಿಕ್ಸ್ ಏನಾಗುತ್ತೆ, ಇಂಪ್ಯೂರ್ ಆಗುತ್ತೆ. ಫ್ಯೂರ್ ಇಂಪ್ಯೂರ್.
ಶುದ್ಧ ಅಶುದ್ಧ ಅಂತ ಹೇಳ್ಬೋದು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಆಗಿದೆ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 35ನೇ ಪ್ರಶ್ನೆ. ಆ್ಯಡ್ ಸುಟೇಬಲ್ ಪ್ರಿಫಿಕ್ಸ್ ಆ್ಯಡ್ ಸುಟೇಬಲ್ ಸಫಿಕ್ಸ್ ಫಾರ್ ಸ್ಯಾಡ್. ಸೊ ಸ್ಯಾಡ್ಗೆ ಸುಟೇಬಲ್ ಸಫಿಕ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಸಫಿಕ್ಸ್ ಅಂದರೆ ಏನು? ಸಫಿಕ್ಸ್ ಅಂದರೆ ಹಿಂದ್ಗಡೆ ಹಚ್ಚೋದು, ಆ ವರ್ಡನ್ನು ಹಿಂದ್ಗಡೆ ಹಚ್ಚೋದು. ಸೊ ಆಫ್ಟರ್ ದ ವರ್ಡ್. ಸೊ ಸ್ಯಾಡ್ಲೆಸ್ ಅಂತ ಹೇಳ್ತೀರಾ? ಸ್ಯಾಡ್ಲೆಸ್ ನೋ. ಸ್ಯಾಡ್ನೆಸ್ ಎಸ್ ಒಪ್ಪುತ್ತಾ? ಸ್ಯಾಡ್ನೆಸ್ ಓಕೆ. ಸ್ಯಾಡೇಬಲ್ ಅಂತ ಹಾಕ್ತೀರಾ ಅಥವಾ ಸ್ಯಾಡಿಸ್ ಅಂತ ಹಾಕ್ತೀರಾ? ಸೊ ನೋ. ಸೊ ಸರಿಯಾದ ಸುಟೇಬಲ್ ಸಫಿಕ್ಸ್ ಯಾವ್ದು ಬರುತ್ತೆ ಅಂದರೆ ನೆಸ್ ಬರುತ್ತೆ. ಸ್ಯಾಡ್ನೆಸ್ ಇದು ಸುಟೇಬಲ್ ಸಫಿಕ್ಸ್ ಅಂತ ಅನಿಸುತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 36th. ಪಿಕ್ಔಟ್ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂದರೆ ಗುಂಪಿಗೆ ಸೇರದ ಪದ ಬರೀರಿ. ಸ್ಯಾಟರ್ನ್, ಅರ್ತ್, ಮಾರ್ಸ್, ಮೂನ್. ಸೊ ನೀವು ಆಪ್ಷನ್ ನೋಡಿದಾಗ ಹೇಳ್ಬೋದು ಯಾವುದಾಗುತ್ತೆ? ಮೂನ್. ವೈ ಮೂನ್? ದೀಸ್ ಆರ್ ಆಲ್ ಸ್ಯಾಟರ್ನ್, ಅರ್ತ್, ಮಾರ್ಸ್ ಆರ್ ದ ಪ್ಲಾನೆಟ್ಸ್. ಬಟ್ ಮೂನ್ ಇಸ್ ದ ಏನು? ಇಟ್ ಈಸ್ ಅ ಸೆಟ್ಲೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 37th ನೋಡ್ರಿ ಕ್ವಶನು. ದ ಎಲಿಫೆಂಟ್ ಸೊ ಬಾರ್ಕ್ಸ್ ಅಂದರೆ ಪ್ರಾಣಿಯನ್ನು ಕೊಟ್ಬಿಟ್ಟು ಅದರ ಸೌಂಡ್ ಕೇಳಿದ್ದಾರೆ. ಬಾರ್ಕ್ ಅಂತ ಆಗುತ್ತಾ? ಮೋಸ್ ಆಗುತ್ತಾ? ಟ್ರಂಪೆಟ್ಸ್ ಆಗುತ್ತಾ? ಕ್ವ್ಯಾಕ್ಸ್ ಆಗುತ್ತಾ? ಸೊ ಎಲಿಫೆಂಟು ಸೌಂಡು ಏನಾಗುತ್ತೆ? ಟ್ರಂಪೆಟ್ಸ್ ಆಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಬಾರ್ಕ್ ಏನಾಗುತ್ತೆ? ಬಾರ್ಕು ಯಾವ ಎನಿಮಲ್ ಸೌಂಡು? ಯಾವುದು ಬೊಗಳುತ್ತೆ? ಡಾಗ್. ಎಸ್, ಡಾಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೋಸು. ಮೋಸು ಇದು ಎದರದು ಸೌಂಡು? ಇದು ಕೌ ಸೌಂಡು. ಕೌ, ಮೋ. ಇನ್ನು ನೆಕ್ಸ್ಟ್ ಕ್ವ್ಯಾಕು. ಕ್ವ್ಯಾಕು ಇದು ಎದ್ರ ಸೌಂಡು? ಇದು ಡಕ್ ಸೌಂಡ್, ಬಾತುಕೋಳಿಯ ಸೌಂಡು. ಈ ಥರ ನಾವು ನೆನ್ಪಿಟ್ಕೋಬೇಕು. ಟ್ರಂಪೆಟ್ಸು, ಎಲಿಫೆಂಟು. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 38th ಕ್ವಶನ್. ಸನ್ ರೈಸಸ್ ಇನ್ ದ ಈಸ್ಟ್. ಐಡೆಂಟಿಫೈ ದ ವರ್ಬ್. ಸೊ ವರ್ಬ್ ಅಂದರೆ ಏನು? ಫಸ್ಟ್ ಅದನ್ನು ನೋಡ್ಕೋಬೇಕು. ವರ್ಬ್ ಅಂದರೆ ವಿಚ್ ಶೋಸ್ ಆ್ಯನ್ ಆ್ಯಕ್ಷನ್. ಹೌದಾ? ಸೊ ಆ ಕೊಟ್ಟಿರೋ ಆಪ್ಷನನ್ನು ನೋಡಿದಾಗ ಸನ್ ಅಂತ ಇದೆ. ಇಲ್ಲಿ ಯಾವುದರ ಒಂದು ಕ್ರಿಯೆ ನಡೀತಾ ಇದೆಯಾ? ನೋ. ಈಸ್ಟ್ ಇಟ್ ಈಸ್ ಅ ಡೈರೆಕ್ಷನ್. ಇಲ್ಲಿ ಯಾವುದು ಕ್ರಿಯೆ ಇಲ್ಲ. ರೈಸ್ ಅಂದರೆ ಏನು? ರೈಸ್ ಅಂದರೆ ಉದಯಿಸುವುದು. ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಸೊ ಹುಟ್ಟುತ್ತಾನೆ, ಅದು ಕ್ರಿಯೆ ನಡೆದೈತಿ. ಹಾಗಾಗಿ ರೈಸ್ ಆಗದ ಏನಾಗುತ್ತಾ? ಸರಿಯಾದ ಉತ್ತರ ಆಗುತ್ತಾ? ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಸೆಟ್ ಆಗಲ್ವಾ? ಸೆಟ್ ಆಗುತ್ತೆ, ಬಟ್ ಇಲ್ಲಿ ಕೊಟ್ಟಿರೋ ಲೈನಲ್ಲಿ ಇಲ್ಲೇ ಇಲ್ಲ. ಸೆಂಟೆನ್ಸಲ್ಲಿ ಸೆಟ್ ಅನ್ನೋ ಪದನೇ ಇಲ್ಲ. ಹೀಗಾಗಿ ಸೆಟ್ ಬಿಟ್ಟಾಕಿ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 39th ಕ್ವಶನ್. ಫ್ಲೂರಲ್ ಫಾರ್ಮ್ ಆಫ್ ಡೀರ್. ಸೊ ಡೀರು ಫ್ಲೂರಲ್ ಫಾರ್ಮ್ ಏನಾಗುತ್ತೆ? ಸೊ ಸಮ್ ಸ್ಪೆಷಲ್ ಸಿಂಗುಲರ್ ಫ್ಲೂರಲ್ ಫಾರ್ಮ್ಸ್ ಲಿಸ್ಟಿಗೆ ಹೋಗ್ತಿದ್ದೀನಿ. ಸೊ ಡೀರು ಯಾವಾಗಲೂ ಡೀರೇ ಆಗಿರ್ತದೆ, ಎನಿ ಚೇಂಜಸ್ಸು ಆಗಲ್ಲ. ನೆಕ್ಸ್ಟ್ ಇದೇ ಥರ ಶೀಪ್ ಏನಾಗುತ್ತೆ? ಶೀಪು ಶೀಫೇ ಆಗುತ್ತೆ. ನೆಕ್ಸ್ಟ್ ಇದೇ ಥರ ಫರ್ನಿಚರ್. ಫರ್ನಿಚರು ಕೂಡ ಫರ್ನಿಚರೇ ಆಗುತ್ತೆ, ಯಾವುದೇ ಎಸ್ ಪ್ರತ್ಯಯ ಬರಲ್ಲ. ಹೌದಾ? ಸೊ ಇವುಗಳನ್ನು ಸ್ಪೆಷಲ್ ಥಿಂಗ್ ಆಗಿರೋದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 40ನೇ ಪ್ರಶ್ನೆ. ಒನ್ ಹೂ ಫ್ಲೈಸ್ ಆ್ಯಂಡ್ ಏರೋಪ್ಲೇನ್. ಸೊ ಏರೋಪ್ಲೇನ್ಗೆ ಓಡಿಸುವಂಥ ಒಬ್ಬ ವ್ಯಕ್ತಿಗೆ ಏನಂತ ಕರಿತೀವಿ? ಅವನ ಏನಂತ ಕರಿತೀವಿ ಅಂದ್ರೆ ಪೈಲಟ್ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ? ಪೈಲಟ್ ಅಂತ ಕರಿತೀವಿ. ಹಾಗಾದರೆ ಕ್ಯಾಪ್ಟನ್ ಅಂದರೆ ಒನ್ ಹೂ ಲೀಡ್ಸ್ ದ ಟೀಮ್. ನಾಯಕ ಯಾರಾಗಿರ್ತಾರೋ ಅವ್ರು ಕ್ಯಾಪ್ಟನ್ ಅಂತೀವಿ. ಒನ್ ಹೂ ಡ್ರೈವ್ಸ್ ದ ಬಸ್, ಡ್ರೈವರ್. ನೆಕ್ಸ್ಟ್ ಡಾಕ್ಟರ್ ಅಂದರೆ ಒನ್ ಹೂ ಟ್ರೀಟ್ಸ್ ದ ಪೇಷಂಟ್, ಅವ್ರಿಗೆ ನಾವು ಡಾಕ್ಟರ್ ಅಂತ ಅಂತೀವಿ. ಇದು ಕೊಟ್ಟಿರೋದು ಫ್ಲೈಸ್ ಆ್ಯಂಡ್ ಏರೋಪ್ಲೇನು, ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 41ನೇ ಪ್ರಶ್ನೆ ಏನಿದೆ ನೋಡ್ರಿ. ದ ಮೀನಿಂಗ್ ಆಫ್ ದ ವರ್ಡ್ ಮಾಂಕ್. ಸೊ ಮಾಂಕ್ದು ಮೀನಿಂಗ್ ಏನಂತ ಕೇಳಿದ್ದಾರೆ. ಸಿನೋನೈಮ್ಸಲ್ಲಿ ಬಂದಿರುವಂಥ ಪ್ರಶ್ನೆ. ಮಾಂಕ್ ಅಂದರೆ ಏನು? ಹೋಲಿ ಮ್ಯಾನ್ ಅಂತ ಅರ್ಥ. ಮಾಂಕ್ ಅಂದರೆ ಸನ್ಯಾಸಿ, ಹೋಲಿ ಮ್ಯಾನ್ ಅಂತ ಅರ್ಥ. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 42ನೇ ಪ್ರಶ್ನೆ. ಮೈ ಕೈಂಡ್ ಫ್ರೆಂಡ್ ಹೆಲ್ಪ್ಡ್ ಮೀ ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ಸೊ ಡಿಸ್ಕ್ರೈಬಿಂಗ್ ವರ್ಡ್ ಅಂದ್ರೆ ಏನು ಮೊದಲು ನೀವು ನೆನ್ಪಿಟ್ಕೋಬೇಕು. ಡಿಸ್ಕ್ರೈಬಿಂಗ್ ವರ್ಡ್ ಅಂದ್ರೆ ಏನು? ಹೊಗಳುವಂತಹ ಪದ. ಇಲ್ಲಿ ಮೈ ಕೈಂಡ್ ಫ್ರೆಂಡ್, ನನ್ನ ಒಳ್ಳೆಯ ಏನು ಮಿತ್ರ, ನನ್ನ ಒಳ್ಳೆಯ ಮಿತ್ರ ಅಂತ ಹೇಳ್ತಾ ಇದ್ದಾರೆ ಅವರು. ನನ್ನ ಫ್ರೆಂಡ್ ಹೇಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ, ಕೈಂಡ್ಲಿ ಆಗಿದ್ದಾನೆ, ದಯಾಳು ಗುಣವುಳ್ಳವನಾಗಿದ್ದಾನೆ. ಸೊ ನನ್ನ ಫ್ರೆಂಡನ್ನು ಹೊಗಳುವಂಥ ಪದ ಯಾವುದಿಲ್ಲಿ? ಕೈಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಏನು? ಎ ಇಸ್ ದ ರೈಟ್ ಆನ್ಸರ್. ಹೌದಾ?
ಫ್ರೆಂಡ್, ಫ್ರೆಂಡ್ ಅಂತ ಇದೆ ಆಪ್ಷನ್ನು. ಫ್ರೆಂಡ್ ಏನಾದರೂ ಹೊಗಳುವಂಥ ಪದನ? ಇಲ್ಲ. ಹೆಲ್ಪ್, ಸಹಾಯ ಮಾಡ್ತಾ ಇದ್ದಾನೆ ಅಂತ ಅರ್ಥ ಹೇಳಿದ್ದಾರೆ. ಸಹಾಯ ಅನ್ನೋದು ಹೊಗಳು ಪದನ? ಇಲ್ಲ. ಮೀ ಅಂದರೆ ನನಗೆ, ಮೀ ಅಂದರೆ ನನಗೆ, ನನಗೆ ಅನ್ನೋದೇನಾದರೂ ಹೊಗಳುವಂಥದ್ದು ಪದನ? ಡಿಸ್ಕ್ರೈಬಿಂಗ್ ವರ್ಡ? ನೋ. ಸೊ ಈ ಥರ ಆದ್ರೂ ನಾವು ಆಪ್ಷನ್ಸನ್ನು ಕ್ಯಾನ್ಸಲ್ ಮಾಡಿ ಉಳಿದಿರೋ ಆಪ್ಷನ್ ಹಾಕುವಂಥ ಟ್ರಿಕ್ಕನ್ನು ಬಳಸಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟೆಡ್ ಆನ್. ಸೊ ವಿಶ್ವ ವಿಜ್ಞಾನ ದಿನವನ್ನು ಯಾವಾಗ ನಾವು ಆಚರಣೆ ಮಾಡ್ತೀವಿ ಅಂದರೆ, ಯಾವಾಗ? ಎಸ್, ಯು ಆರ್ ರೈಟ್. ಯಾವಾಗ ಅಂದರೆ ಫೆಬ್ರವರಿ 28ರಂದು ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ ಜೂನ್ 5ಗೆ ಯಾವ ದಿನವನ್ನು ಆಚರಣೆ ಮಾಡ್ತೀವಿ? ಎನ್ವೈರ್ಮೆಂಟ್ ಡೇ ಮಾಡ್ತೀವಿ. ಆಗಸ್ಟ್ 15 ಅಂತೂ ಇಂಡಿಪೆಂಡೆನ್ಸ್ ಡೇ. ಸೊ ನವಂಬರ್ 10 ಹಾಗೆ ಕೊಟ್ಟಿದ್ದಾರೆ ಡೇಟ್. ಸೊ ನೆಕ್ಸ್ಟ್ ನೋಡಿರಿ ಪ್ರಶ್ನೆ, 44ನೇ ಪ್ರಶ್ನೆ, ಹೂಸ್ ಬರ್ತ್ಡೇ ಈಸ್ ನೌನ್ ಆ್ಯಸ್ ಇಂಜಿನಿಯರ್ಸ್ ಡೇ. ಇಂಜಿನಿಯರ್ಸ್ ಡೇ ಈ ದಿನವನ್ನು ಯಾರ ಒಂದು ಬರ್ತ್ಡೇ ಅಂಗವಾಗಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇಲ್ಲಿ ಯಾವುದಪ್ಪ ಅಂದರೆ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯವರು ಇಂಜಿನಿಯರ್ ಆಗಿದ್ದರು, ಸಿವಿಲ್ ಇಂಜಿನಿಯರ್ ಆಗಿದ್ದರು. ಅವರ ಒಂದು ಜನ್ಮದಿನಗೋಸ್ಕರ ನಾವು ಇಂಜಿನಿಯರ್ಸ್ ಡೇ ಯಾವಾಗ ಆಚರಣೆ ಮಾಡ್ತೇವೆ ಹೇಳ್ರಿ? ಸೊ ಇಂಜಿನಿಯರ್ಸ್ ಡೇನ ಸೆಪ್ಟೆಂಬರ್ 15ರಂದು ನಾವೇನು ಮಾಡ್ತೇವೆ? ಇಂಜಿನಿಯರ್ಸ್ ಡೇ ಅಂಥೇಳಿ ಆಚರಣೆ ಮಾಡ್ತೇವೆ. ಸರ್ ಸಿ ವಿ ರಾಮಣ್ಣ ಇವರ ಒಂದು ಜನ್ಮದಿನವನ್ನು ನಾವೇನು ಮಾಡ್ತೇವೆ? ಸೈನ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೇವೆ. ಸೊ ಸೈನ್ಸ್ ಡೇ ಈಗಾಗಲೇ ನಾವು ಪ್ರೀವಿಯಸ್ ಕ್ವಶನಲ್ಲಿ ನೋಡಿದ್ದೇವೆ. ಸೈನ್ಸ್ ಡೇ ಯಾವಾಗ? ಫೆಬ್ರವರಿ 28 ಅಂತ ಆಚರಣೆ ಮಾಡ್ತೇವೆ. ಸೊ ನೆಕ್ಸ್ಟ್, ರಾಧಾಕೃಷ್ಣನವರ ಒಂದು ಜನ್ಮದಿನವನ್ನು ನಾವು ಯಾವ ಡೇ ಅಂತ ಆಚರಣೆ ಮಾಡ್ತೇವೆ? ರಾಧಾಕೃಷ್ಣನವರ ಒಂದು ಬರ್ತ್ಡೇಯನ್ನು ನಾವು ಟೀಚರ್ಸ್ ಡೇ ಅಂಥೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಟೀಚರ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಯಾವಾಗ? ಅದು ಕೂಡ ಸೆಪ್ಟೆಂಬರ್ 5ರಂದು ಆಚರಣೆ ಮಾಡ್ತೀವಿ. ಇನ್ನು ಮಹಾತ್ಮ ಗಾಂಧೀಜಿಯವರ ಒಂದು ಬರ್ತ್ಡೇನ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತೇಳಿ ಆಚರಣೆ ಮಾಡ್ತೀವಿ. ಸೊ ಈ ಥರ ಅಲ್ಟರ್ನೇಟಿವ್ ಕ್ವಶನ್ಸು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ 45, ದ ಮೀನಿಂಗ್ ಆಫ್ ದ ವರ್ಡ್ ಮೆಡಿಟೇಷನ್. ಮೆಡಿಟೇಷನ್ದು ಮೀನಿಂಗ್ ಏನು ಆಗುತ್ತೆ? ಮೆಡಿಟೇಷನ್ ಅಂದರೆ ಧ್ಯಾನ, ಹೌದಾ? ಸೊ ಧ್ಯಾನ ಅಂದರೆ ಏನು ನಾವು ಮಾಡ್ತೀವಿ? ಅದರ ಅರ್ಥ ಏನಂದರೆ ಸ್ಪೀಕಿಂಗ್ ವಿತ್ ಸೇಜಸ್, ಋಷಿಗಳ ಜೊತೆ ಮಾತಾಡೋದಕ್ಕೆ ನಾವು ಧ್ಯಾನ ಅಂತೀವ? ನೋ. ಚಾಟಿಂಗ್ ವಿತ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು, ಮೆಸೇಜ್ ಮಾಡೋದು, ಇದಕ್ಕೆ ನಾವು ಧ್ಯಾನ ಅಂತೀವ? ನೋ. ಪ್ರೇಯಿಂಗ್ ವಿತ್ ಕಾನ್ಸಂಟ್ರೇಷನ್, ಆಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದು. ಎಸ್, ಇದು ಸರಿಯಾದ ಆಪ್ಷನ್ ಆಗುತ್ತೆ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರೇಯಿಂಗ್ ವಿತ್ ವಯೋಲೆನ್ಸ್ ಅಂದರೆ ಅಹಿಂಸೆಯಿಂದ ನಾವು ಪ್ರಾರ್ಥನೆ ಮಾಡೋದು, ಅದಕ್ಕೆ ನಾವು ಮೆಡಿಟೇಷನ್ ಅಂತೀವ? ನೋ, ಅದು ಅಲ್ಲ. ಪ್ರೇಯಿಂಗ್ ವಿತ್ ಕಾನ್ಸಂಟ್ರೇಷನ್, ಆಸಕ್ತಿ ಬರಬೇಕು ಅಂತೇಳಿ ನಾವು ಧ್ಯಾನವನ್ನು ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, 46th ಕ್ವಶನ್, ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್. ಸೊ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್, ಇದರ ಅರ್ಥ ಏನು? ಇದರ ಅರ್ಥ ಏನಂದರೆ ಎವ್ರಿ ಒನ್ ಗೆಟ್ ಗುಡ್ ಟೈಮ್ ಇನ್ ದೇರ್ ಲೈಫ್ ಅಂತ ಅರ್ಥ. ಸೊ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಒಳ್ಳೆಯ ಟೈಮು ಬಂದೇ ಬರುತ್ತೆ ಅಂತ ಅರ್ಥ. ಹಾಗಾಗಿ ಎವ್ರಿ ಕ್ಲೌಡ್ ಆ್ಯಸ್ ಎ ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, 47th ಕ್ವಶನ್, ಇಟ್ ಗೋಸ್ ಅಪ್ ಆ್ಯಂಡ್ ನೆವರ್ ಕಮ್ಸ್ ಡೌನ್. ಇದು ರಿಡಲ್, ಸಾಲ್ವ್ ದ ರಿಡಲ್. ಇದು ಏನಂತ ಕೊಟ್ಟಿದ್ದಾರೆ? ಇಟ್ ಗೋಸ್ ಅಪ್, ಮೇಲೆ ಹೋಗ್ತದ ಅಂದರೆ ಹೆಚ್ಚಿಗೆ ಹಾಕೋತ ಹೋಗ್ತೈತಿ. ನೆವರ್ ಕಮ್ಸ್ ಡೌನ್, ಕೆಳಗೆ ಬರಲ್ಲ. ಮೇಲೆ ಹೋಗ್ತದ, ಕೆಳಗೆ ಬರಲ್ಲ. ಯಾವುದು? ವೇಟ್ ಮೇಲೆ ಹೋಗ್ತದೆ, ಹೆಚ್ಚಿಗೆ ಆಗ್ತದೆ, ಬಟ್ ಕಡಿಮೆ ಆಗ್ಬೋದಾ? ಕಡಿಮೆ ಆಗ್ತದೆ. ನೆಕ್ಸ್ಟ್, ಕಲರ್, ಹೆಚ್ಚಿಗೆ ಕಲರು ಏನು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಕಲರ್. ಸೊ ಡಿಪೆಂಡ್ ಅಪಾನ್ ದ ಎನ್ವೈರ್ಮೆಂಟ್. ಇನ್ನು ಏರೋಪ್ಲೇನ್, ಮೇಲೆ ಇದ್ದಿದ್ದು ಕೆಳಗೆ ಬರಬೇಕು, ಕೆಳಗಿದ್ದಿದ್ದು ಮೇಲೆ ಹೋಗಬೇಕು, ಅದು ಆಗುತ್ತೆ. ಸೊ ಏಜ್ ಅನ್ನೋದು ನೋಡೋದಾದರೆ ವಯಸ್ಸು ನಮಗೆ ಹೆಚ್ಚಿಗಾಗಿದ್ದು ಯಾವುದಾದ್ರೂ ನಾವು ಇವಾಗ ವಯಸ್ಸು 6-7 ವರ್ಷ ಇದ್ದಿದ್ದು ಒಂದು ಪುಟ್ಟ ಮಗು ಆಗೋಕ್ಕಾಗುತ್ತಾ? ನೋ, ದ ಏಜ್ ಈಸ್ ಕ್ಯಾನಾಟ್ ಕಮ್ ಬ್ಯಾಕ್. ಸೊ ಸರಿಯಾದ ಉತ್ತರ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 48ನೇ ಪ್ರಶ್ನೆ, ದ ಐಸ್ ಕ್ರೀಮ್ ಈಸ್ ವೆರಿ ಕೋಲ್ಡ್. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಅ ಕೋಲ್ಡ್. ರೈಮಿಂಗ್ ವರ್ಡ್ ಕೇಳ್ತಾ ಇದ್ದಾರೆ. ರೈಮ್ಸ್ ಅಂದರೆ ಏನು? ದ ವರ್ಡ್ಸ್ ವಿಚ್ ಪ್ರೊನೌನ್ಸ್ ಆ್ಯಸ್ ದ ಸೇಮ್ ಆ್ಯಟ್ ದ ಎಂಡ್, ಹೌದಾ? ಸೊ ಎಂಡಿಗೆ ಏನಾಗ್ತದೆ? ಪ್ರೊನೌನ್ಸಿಯೇಷನ್ನು ಸೇಮ್ ಆಗಿ ಕೇಳಿ ಬರ್ತದೆ. ಹೀಗಾಗಿ ಅಂಥವಕ್ಕೆ ನಾವು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಈಗ ಕೋಲ್ಡ್ ಜೊತೆ ಎಲ್ಲ ಪ್ರೊನೌನ್ಸ್ ಮಾಡಿ ನೋಡ್ರಿ. ಕೋಲ್ಡ್ ಕೂಲ್, ನೋ. ಕೋಲ್ಡ್ ಫೂಲ್, ನೋ, ಬರಲ್ಲ. ಕೋಲ್ಡ್ ಶುಡ್, ಅದು ಕೋಲ್ಡ್ ಓಲ್ಡ್ ಅಂತ ಬರ್ತದ. ಇದು ಉಲ್ಡ್ ಅಂತ ಬರ್ತದೆ, ವುಡ್, ನೋ, ಬರಲ್ಲ. ಇದು ಬೋಲ್ಡ್ ಅಂತ ಬರುತ್ತಾ? ಕೋಲ್ಡ್ ಬೋಲ್ಡ್, ಎಸ್, ಇಲ್ಲಿ ಲಿಂಕ್ ಆಗ್ತಾ ಇದೆ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, 49ನೇ ಪ್ರಶ್ನೆ, 10 years ಈಸ್ ಕಾಲ್ಡ್ ಆ್ಯಸ್. 10 years, 10 ವರ್ಷಕ್ಕೆ ನಾವು ಏನಂತ ಕರಿತೀವಿ?
ಆಪ್ಷನ್ ನೋಡ್ರಿ ಡಿ ಕೋಡ್ ಅಂತ ಕರಿತೇವ, ಡಿಕೇಡ್ ಅಂತ ಕರಿತೇವ, ಸೆಂಚುರಿ ಅಂತ ಕರಿತೇವ, ಡಿಕೇಡ್ ಅಂತ ಅದೇ ಸ್ಪೆಲ್ಲಿಂಗ್ ರಾಂಗ್ ಇದೆ. ಸೊ 10 ಇಯರ್ಸನ್ನು ನಾವು ಏನಂತ ಕರಿತೇವೆ ಅಂದ್ರೆ ಡಿಕೇಡ್ ಅಂತ ಕರಿತೀವಿ. DCAD ಡಿಕೇಡ್. ಡಿಕೇಡ್ ಅನ್ನೋ ವರ್ಡ್ ಗೊತ್ತು, ಬಟ್ ಸ್ಪೆಲ್ಲಿಂಗು ಇಂಪಾರ್ಟೆಂಟು, ಸ್ಪೆಲ್ಲಿಂಗು ಕೇಳಿರ್ತಾರೆ. ಹೀಗಾಗಿ ಯಾವುದಿಲ್ಲ ಆಪ್ಷನು ಬಿ ಇಸ್ ದ ರೈಟ್ ಆನ್ಸರ್. ಸೆಂಚುರಿ ಅಂದರೆ ಏನು? ಸೆಂಚುರಿ ಅಂದರೆ 100 ವರ್ಷ, ಅದಕ್ಕೆ ನಾವು ಸೆಂಚುರಿ ಅಂತೀವಿ. ಸೆಂಚುರಿಗೆ 100 ವರ್ಷ ಅಂತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ಲಾಸ್ ಯಾವುದಪ್ಪ ಅಂದರೆ ವಿ ಟೇಸ್ಟ್ ವಿತ್ ಅವರ್. ಎದರಿಂದ ಟೇಸ್ಟ್ ಮಾಡ್ತೇವಪ್ಪ? ಕಣ್ಣಿನಿಂದ ಮಾಡ್ತೇವಾ, ಮೌತಿಂದ ಬಾಯಿಂದ ಮಾಡ್ತೇವಾ, ಟಂಗಿಂದ ಮಾಡ್ತೇವಾ, ಅಥವಾ ಇಯರಿಂದ ಮಾಡ್ತೇವಾ? ಟೇಸ್ಟ್ ಎದರಿಂದ ಗೊತ್ತಾಗ್ತೈತೆ ನಮಗೆ? ಸೊ ವಿ ಟೇಸ್ಟ್ ವಿತ್ ಅವರ್ ಟಂಗ್. ನಮಗೆ ನಾಲ್ಗೆಗೆ ರುಚಿ ಗೊತ್ತಾಗೋದು, ಯಾಕಂದರೆ ಟೇಸ್ಟ್ ಬಡ್ಸು ನಾಲ್ಗೆಯಲ್ಲಿ ಇರ್ತಾವೆ. ಸೊ ಇಲ್ಲಿ ತನಕ ನೀವೇನು ಮಾಡಿದ್ರಿ, 50 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಇವುಗಳನ್ನು ನೀವು ಪದೇ ಪದೇ ವಿಡಿಯೋ ನೋಡ್ತಾ ಪ್ರಾಕ್ಟೀಸ್ ಮಾಡಬೇಕು. ಇನ್ನೇನು 1ನೇ ತಾರೀಕು ಮತ್ತು 15ನೇ ತಾರೀಕಿನಲ್ಲಿ ಎಕ್ಸಾಮ್ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಖಂಡಿತ 100% ಆಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಸೊ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.